ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ KRAK ಚಾನಲಿಂದ ನಾನು ಆ್ಯಸ್ ಯೂಶ್ವಲ್ ಕಾರ್ತಿಕ್ ಬಂದಿದ್ದೀನಿ. ಸೊ ಒನ್ಸ್ ಅಗೇನ್ ಲುಚ್ಚಾ ಪ್ರದೀಪ್ ಈಶ್ವರ್ ಒನ್ಸ್ ಅಗೇನ್ ಆನ್ ಫೈರ್. ಸೊ ಲುಚ್ಚಾ ಪ್ರದೀಪ್ ಈಶ್ವರು, ನೀನು ಮೊದಲು ನೀನು ಯಾರ್ಯಾರ್ದು ಬಕೆಟ್ ಇಟ್ಕೊಂಡು ಏನೇನು ಮಾಡಿದ್ಯಾ ಹೇಳಪ್ಪ. ಹೌದಪ್ಪ, ನಾರಾಯಣ ಸ್ವಾಮಿ ಅವರು BJP ಬಕೆಟ್ ಹಿಡಿದ್ರು, ಅವರ ಒಂದು ಇದು ಮಾಡಿದ್ರು, ಅವ್ರಿಗೆ ವಿರೋಧ ಪಕ್ಷದ ನಾಯಕನ ಕೊಟ್ಟರು. ನೀನು ಪಕ್ಷ ಏನಪ್ಪ ಕಟ್ಟೆ ಹಾಕ್ತು? ನೀನು ಬಕೆಟ್ ಹಿಡಿದುಬಿಟ್ಟು MLA ಟಿಕೆಟ್ ತಗೊಳ್ಳಿಲ್ವಾ? ನೀನು ಬಕೆಟ್ ಹಿಡಿದುಬಿಟ್ಟು ಸುಧಾಕರ್ ಅವರೇ ಅಂದ್ಬಿಟ್ಟು ಜನಗಳಿಗೆಲ್ಲ ಬಕೆಟ್ ಹಿಡಿದುಬಿಟ್ಟು ಓಟ್ ಹಾಕಿಸ್ಕೊಳ್ಳಿಲ್ವಾ? ಆಯಿತು, ಇದನ್ನ ಒಂದು ಕಡೆ ಇಡೋಣ. ಇವತ್ತು ಹೇಳ್ತಿದ್ದೀನಿ ಕೇಳು. ಸಿದ್ದರಾಮಯ್ಯನಿಗೆ ಶಾಪನೇ ಅವ್ರದ್ದು ಕಾಲು ಆಗಿರೋದು. ಇನ್ನೂ 3 ತಿಂಗಳಲ್ಲಿ ಏನೇನು ಆಗೋಗುತ್ತೆ ನೋಡು. ಒಂದು, ಎರಡನೇದು, ರಾಜರಿಗೆ ನೀವು ನೋಯಿಸ್ತಿದ್ದೀರಲ್ಲ, ಇದು ಬರೆದಿಟ್ಕೋ ನೀನು, ಲುಚ್ಚಾ ಪ್ರದೀಪ್ ಈಶ್ವರ್. ನಿನ್ನಂಥವ್ರು ಲುಚ್ಚನೇ. ನೀನು ಒಬ್ಬ ಸಂಸದನಿಗೆ ನೀನು ಆ ಮಟ್ಟಕ್ಕೆ ನೀನು ಮಾತಾಡ್ತೀಯ ಅಂದರೆ ನೀನು ಟೀಕೆ ಟಿಪ್ಪಣಿಗಳನ್ನ ಮಾಡೋ. ಲಫಂಗ ಆ ಮಟ್ಟಕ್ಕೆ ಮಾತಾಡ್ತೀಯ ಅಂದರೆ ನೀನು ಏನು ಅನ್ಬೇಕು? ನೀನು ಲುಚ್ಚಾ MLA ನೀನು, ಆಯಿತಾ? ನೀನು ಆಯಿತು, ನಾರಾಯಣ ಸ್ವಾಮಿ ಅವರು BJPಗೆ ಹೋದ್ರು, ಬಕೆಟ್ ಹಿಡಿದ್ರು, ಎಲ್ಲ ಸರಿ ಕಣಪ್ಪ. ಪ್ರಿಯಾಂಕಾ ಖರ್ಗೆಗೆ ಏನು ಅರ್ಹತೆ ಇದೆ ಅಂತ ಅವನಿಗೆ ಮಂತ್ರಿ ಕೊಟ್ರಿ? ಅವನು ಖರ್ಗೆ ಮಗ ಅಂದ್ಬಿಟ್ಟು ಬಕೆಟ್ ಹಿಡಿದ್ರಾ ಏನಪ್ಪ? ಇಲ್ಲ, ಇವನು ನಮ್ಮ ಮಳವಳ್ಳಿ ಶಾಸಕ ದಲಿತರೇ ಅಂತ ಅವಮಾನ ಮಾಡಬೇಡಿ ಹಂಗೆ ಹಿಂಗೆ ಅಂತ ಹೇಳ್ತಾನಲ್ಲ, ಅಲ್ಲ, ಅವನಿಗೂ ಯೋಗ್ಯತೆ ಇಲ್ಲ. ಕಂಪ್ಯಾರಿಟಿವ್ಲಿ ಈಸ್ ಸೀನಿಯರು, ಅವನಿಗೆ ಕೊಡ್ಬೋದಿತ್ತಲ್ಲಪ್ಪ. ನಿನ್ನಂಥವನಿಂದ ಎಳಿಸ್ಕೋಬೇಕಾ ನಾರಾಯಣ ಸ್ವಾಮಿ ಅವರು? ನೀನು ಏನಯ್ಯ, ನಾವೆಲ್ಲ ಯಕಶ್ಚಿತ್ ನಾವು ಟೀಕೆ ಟಿಪ್ಪಣಿಗಳನ್ನ ಮಾಡೋ. ಅದನ್ನು ಬಿಟ್ಬಿಟ್ಟು ಬಕೆಟ್ ಹಿಡಿಯೋದು, ಇದು ಹಿಡಿಯೋದು ಅಂದರೆ ನೀನೇನು ಹಿಡಿತೀಯ ನೀನು? ಸಿದ್ದರಾಮಯ್ಯನಿಗೆ, ಶಿವಕುಮಾರ್ಗೆ ಏನಪ್ಪ ಹಿಡಿತೀಯಾ? ಅಥವಾ ನಿಮ್ಮ ಇರೋದ್ರಲ್ಲಿ ಶಿಕ್ಷಣ ಸಚಿವರು, ಉನ್ನತ ಶಿಕ್ಷಣ ಸಚಿವ ಯೋಗ್ಯ, ಅವ್ರಿಗೇನು ಹಿಡ್ದಿದ್ದೆ ನೀನು? ಇವನ್ನೆಲ್ಲ ಅದಕ್ಕೆ ನೀನು ಮತ್ತು ಸುಧಾಕರ್ಗೆ ನೀನು ಬಕೆಟ್ ಹಿಡ್ದಲ್ಲ, ಈ ಸಲ ಯಾಕೆ ನಿನಗೆ ಬಕೆಟ್ ಜನ ನಿನ್ನ ಬಕೆಟ್ನ ಒಪ್ಕೊಳ್ಳಿಲ್ಲ? ಲುಚ್ಚಾ ಪ್ರದೀಪ್ ಈಶ್ವರ್, ನೀನು ಒಬ್ಬ MLA ಆಗಿದೆಯಾ, ಯಂಗ್ ಏಜಲ್ಲಿದೆಯಾ? ದಯವಿಟ್ಟು ಇಂಥ ಲಫಂಗ ಆ ಥರ ಪದಗಳನ್ನ ಬಳಸ್ಬೇಡ. ನೀನು ಆ ಪದ ತಗೊಳ್ಳೋವರೆಗೆ ಪ್ರತಾಪ್ ಸಿಂಹನ್ಗೆ ನೀನು ಲುಚ್ಚಾ ಪ್ರದೀಪ್ ಈಶ್ವರ್ ಅಂತಲೇ ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಆಯಿತಾ? ಅದು ಯಾವುದೋ ಅಸಂವಿಧಾನಿಕ ಪದ ಅಲ್ಲ. ಅದನ್ನು ಬೇರೆ ಹೊಂಟ್ಬಿಡ್ತೀರಲ್ಲ ಅಂಬೇಡ್ಕರ್ ಅವ್ರನ್ನ. ನಿಮ್ಮ ಯೋಗ್ಯತೆಗೆ 2 ಬಾರಿ ಸೋಲಿಸಿ ಮತ್ತೆ ಯಾಕೆ ಬಕೆಟ್ ಹಿಡಿದ್ರಿ ಅಂಬೇಡ್ಕರ್ ಅವ್ರದ್ದು ಕಾನೂನು ಸಚಿವರಾಗಿ? ನೀವು ಯಾಕೆ ಮತ್ತೆ ದಲಿತರು ಬಕೆಟ್ ಹಿಡಿತೀರಾ? ನೀವು ಯಾಕೆ ಈಗ ಮುಸ್ಲಿಮ್ಸ್ ಬಕೆಟ್ ಹಿಡಿತಿದ್ದೀರಾ 4%? ಬಕೆಟ್ ಹಿಡಿತಿದ್ದೀರೋ, ಅಫೀಸ್ಮೆಂಟ್ ಮಾಡ್ತಿದ್ದೀರೋ, ಅಥವಾ ಮುಸಲ್ಮಾನರಿಗೆ ಓಲೈಸ್ತಿದ್ದೀರಾ? ಏನಪ್ಪ ಪ್ರದೀಪ್ ಈಶ್ವರ, ಲುಚ್ಚಾ ಪ್ರದೀಪ್ ಈಶ್ವರ, ನಿಮ್ಮ ಯೋಗ್ಯತೆಗೆ ನಿನ್ನ MLA ಅನ್ನೋ ಒಂದು ಸ್ಥಾನಕ್ಕೆ ನೀವು ಅನ್ಬೇಕು. ಇಲ್ಲಾಂದಿರ ನಮ್ಮದು ನೀನು ಹೇಳಿದ್ದಲ್ಲ ಪ್ರತಾಪ್ ಸಿಂಹಂಗೆ, ಅವತ್ತೇ ಬೇರೆ ರೀತಿ ಮಾತಾಡ್ತಿದ್ದೆ ನಾನು. ಆದರೆ ನಮಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ನಮ್ಮ ಮನೇಲಿ, ಏನೇ ಇದ್ರೂ ತಾಳ್ಮೆಯಿಂದ ವರ್ತಿಸ್ಬೇಕು ಅಂತ. ಹಂಗಾಗಿ ನಿನಗೆ ತಾಳ್ಮೆಯಿಂದ ಹೇಳ್ತಾ ಇದ್ದೀವಿ, ಲುಚ್ಚಾ ಪ್ರದೀಪ್ ಈಶ್ವರ್, ಆಯಿತಾ? ಅಯೋಗ್ಯನ ಥರ ಮಾತಾಡಬೇಡ. ಅಲ್ಲ, ನಿನ್ಗೇನ ಈಗ ಸ್ಟೇಟಲ್ಲಿ ನಿನ್ಗೇನು ಹೆಸರಿದೆ ಅದೆಲ್ಲ ಬೇಡ, ಅದು ಆಯಿತಾ? ಏನೇನೋ ಹೇಳ್ತಾರೆ, ನಮಗೆ ಬೇಡ ಅದು. ಲುಚ್ಚನ ಥರ ಮಾತಾಡಬೇಡಪ್ಪ. ಲುಚ್ಚಾ ಪ್ರದೀಪ್ ಈಶ್ವರ್ ಅವರು ಉನ್ನತವಾದ ಸ್ಥಾನದಲ್ಲಿದ್ದಾರೆ. ಇವತ್ತು ಹೇಳ್ತಿದ್ದೀನಲ್ಲಯ್ಯ, ಬರೆದಿಟ್ಕೋ, ಸಿದ್ದರಾಮಯ್ಯನಿಗೆ ಜನಗಳ ಶಾಪದಿಂದನೇ ಕಾಲಾಗಿರೋದು. ಇನ್ನು 3 ತಿಂಗಳಲ್ಲಿ ಏನೇನು ಆಗೋಗುತ್ತೆ ನೋಡು. ಇದಕ್ಕೆ ಸಾಕ್ಷಿ ತಾಯಿ ಚಾಮುಂಡೇಶ್ವರಿ, ನಮ್ಮ ಧರ್ಮಸ್ಥಳದ ಮಂಜುನಾಥೇಶ್ವರನೇ ಸಾಕ್ಷಿ. ಬರೆದಿಟ್ಕೋ, ಏನೇನು ಆಗೋಗೋದು. ಯಾಕೆಂದರೆ ನೀವು ರಾಜರ ವಿಷಯಕ್ಕೆ ಕೈ ಹಾಕಿದಿರಲ್ಲ, ಮನುಷ್ಯರೇನ್ರಯ್ಯ ನೀವು? ಆಯಿತು, 3014 ಕೋಟಿನ ಕೊಡೋದಕ್ಕಾಗಲ್ಲ, ಸರಿ, ಅದಕ್ಕೆ ಕಾಯ್ದೆ. ಏನು ನಿಮ್ಮಪ್ಪಂದ ಅದು? ನಿಮ್ಮಪ್ಪಂದ ನಮ್ಮಪ್ಪಂದೇನಯ್ಯ? ಅವ್ರು ಹಾಕಿರೋ ಭಿಕ್ಷೆಯಲ್ಲಿ ನಾವು ಇರೋದು, ರಾಜರ ಮನೆತನದಲ್ಲಿ. ನಾವು ಅವ್ರ ಭಿಕ್ಷೆಯಲ್ಲಿರೋದು. ನಮ್ಮ ಚರ್ಮನ ನಾವು ಮೆಟ್ ಮಾಡಿಕೊಟ್ರು ಅವ್ರಿಗೆ ನಾವು ಸಮ ಆಗಲ್ಲ. ಇಡೀ ದೇಶದಲ್ಲಿ ಮೊದಲನೇ ಸಂಸ್ಥಾನ ಮೈಸೂರು ಸಂಸ್ಥಾನ ಧಾರಾಳವಾಗಿ ತಗೊಳ್ಳಿ, ನಾವು ಪ್ರಜಾಪ್ರಭುತ್ವಕ್ಕೆ ಬಂದು ಸೇರ್ತೀವಿ ಅಂತ ಹೇಳಿದ್ದು. ಅಂಥ ಮನೆತನಕ್ಕೆ ನೀವು ಹಿಂಗೆ ಮಾಡಿದಿರಲ್ಲ, ತಾಯಿ ಚಾಮುಂಡೇಶ್ವರಿ ಆಣೆ ಆಗ್ಲೂ 3 ತಿಂಗಳಲ್ಲಿ ನೀವೆಲ್ಲ ನಶಿಸಿ ಹೋಗಲಿಲ್ಲ ಅಂದರೆ ಕೇಳಿ. ಇದು ಸತ್ಯ. ಲುಚ್ಚಾ ಪ್ರದೀಪ್ ಈಶ್ವರ್.